ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿ ಬದಲಾಗಿದೆ ಡಿಕೆ ಶಿವಕುಮಾರ್ ಅವರ ನಿವಾಸ. ಮತ್ತೆ ಮಂತ್ರಿಮಂಡಲ ಸೇರೋಕೆ ಮಾಜಿ ಸಚಿವರು ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಮನೆಗೆ ಬರ್ತಾ ಇದ್ದಾರೆ. ಮತ್ತೆ ಮಂತ್ರಿಮಂಡಲ ಸೇರೋಕೆ ಮಾಜಿ ಸಚಿವರ ಸರ್ಕಸ್ ಜೋರಾಗಿರೋದು. ನೂತನ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಶಾಸಕರ ದಂಡೆ ಬರ್ತಾ ಇದೆ. ಸಚಿವ ಸ್ಥಾನ ನೀಡುವಂತೆ ಲಾಬಿ ಶುರು ಮಾಡಿದ್ದಾರೆ ನಾಯಕರು. ಶಾಸಕರಾದ ಸಂತೋಷ್ ಲಾಡ್, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಹಾಗೇನೆ ಸಾಕಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಅಶೋಕ್ ಪಟ್ಟಣ್ ಹಾಗೇನೆ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಅನೇಕರು ಬಂದು ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಎಂಬಿ ಪಾಟೀಲ್ ಕೂಡ ಬಂದಿದ್ದಾರೆ. ಶಿವರಾಜ್ ತಂಗಡಿಗೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸ, ನಿಯೋಜಿತ ಮುಖ್ಯಮಂತ್ರಿಗಳ ನಿವಾಸ. ಸದ್ಯ ಇವರ ಖಾಸಗಿ ನಿವಾಸದ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಆಲ್ರೆಡಿ ಸಾಕಷ್ಟು ಶಾಸಕರು, ಮಾಜಿ ಸಚಿವರು ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ, ಶುಭಾಶಯ ಕೋರ್ತಾ ಇದ್ದಾರೆ. ಇನ್ನುಳಿದಂತೆ ಕೆಲ ಕಾಲ ಮಾತುಕತೆಗಳನ್ನು ಕೂಡ ನಡೆಸುವಂತ ಕೆಲಸ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ. ನಮಗೆಲ್ಲ ಗೊತ್ತಿದೆ 3ನೇ ತಾರೀಕು ಡಿಕೆ ಶಿವಕುಮಾರ್ ಸಾಹೇಬ್ರವರು ಈಸ್ ಗೋಯಿಂಗ್ ಟು ಸ್ವೇರ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. The process is already set in place. It's only a time. ಸರ್, ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ದೊಡ್ಡದಾಗ್ತಾ ಇದೆ. ನೀವು ಕೂಡ ಈಗ ಭೇಟಿಯಾಗಿ ಬಂದಿದ್ರಿ. ನಿಮ್ಮನ್ನು ಉನ್ನತ ಹುದ್ದೆ ಕೊಡ್ತಾರೆ ಅನ್ನೋ ನಿರೀಕ್ಷೆ. ಈಗ ಯಾರು ಸೇರ್ಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ our wish is that anybody can become, so we have to wait and watch. ಸರ್, ಸಿಎಂ ಇದು ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿ ಅವರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಆಯ್ಕೆಯಾಗಿರುವಂತಹ ಸಿಎಲ್ಪಿ ನಾಯಕರಾಗಿರುವಂತಹ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಶುಭ ಕೋರಲಿಕ್ಕೆ ನಾವು ಮತ್ತು ನಮ್ಮ ಮೈಸೂರು ಪಟ್ಟಣದ ಶಾಸಕರು, ನಮ್ಮ ಚಾಮರಾಜ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಬ್ಬರು ಕೂಡ ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ಜೊತೆಗೆ ಇನ್ನೂ ಹಲವಾರು ಶಾಸಕರು ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಪಕ್ಷದ ಸಿಎಲ್ಪಿ ನಾಯಕರಲ್ಲಿ, ವಿಶೇಷವಾಗಿ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡೋದೊಂದು, ಈ ಬಾರಿ ಸಚಿವ ಸಂಪುಟ ಏನು ರಚನೆ ಆಗ್ತದೆ ಅದರಲ್ಲಿ ಈಗಾಗಲೇ ಮಾಧ್ಯಮದ ತಮ್ಮೆಲ್ಲರೂ ಕೂಡ ಗೊತ್ತಿದೆ, 1ನೇ ಬಾರಿ 2ನೇ ಬಾರಿ ಆಯ್ಕೆಯಾದಂಥ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಎಲ್ಲರೂ ಕೂಡ ಸೇರಿ ಬರೆದಿದ್ದು. ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾರು ಇನ್ನು CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದಯರು ತೈಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆ ಸಹಕರಿಸೋದಕ್ಕೆ ನಾನು ತಯಾರಾಯಿತು. ಸರ್, ಸಚಿವ ಸಂಪುಟದಲ್ಲಿ ಸೇರಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ರಿ. ಲಾಸ್ಟ್ ಟೈಮ್ ಕೂಡ ಸಚಿವ ಸಂಪುಟದಲ್ಲಿ ಸೇರಬೇಕು ಅಂತ ಪ್ರಯತ್ನ ಪಟ್ಟಿದ್ರಿ, ಆಗಿರ್ಲಿಲ್ಲ. ನಾವೆಲ್ಲ ಜೊತೆಲೇ ಇದ್ದರು, ನಾನು ಕೊಲೀಗ್ಸು, ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ ನೋಡೋಣ. ಇದು ಎಸ್, ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರ ನಿವಾಸ ಈಗ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿ ಬದಲಾಗ್ತಾ ಇದೆ. ಯಾರೆಲ್ಲ ಭೇಟಿ ಕೊಟ್ಟಿದ್ದಾರೆ, ಏನೆಲ್ಲ ಚರ್ಚೆ ಆಗಿದೆ? ಸಂಪತ್, ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬೆಳಗಿಂದಲೂ ಕೂಡ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಚಿವರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಿವಾಸ ಒಂದು ರೀತಿ ಪವರ್ ಸೆಂಟರ್ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಇಲ್ಲಿ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವ್ರ ನಿವಾಸದಲ್ಲಿ ಹೆಚ್ಚು ಜನ ಬರ್ತಾ ಇದ್ರು, ಶಾಸಕರು ಬರ್ತಾ ಇದ್ರು. ಅದೇ ರೀತಿಯಾಗಿ ಬೇರೆ ಬೇರೆಯವರು ಭೇಟಿ ನೀಡಿ ಮನವಿಯನ್ನು ಮಾಡ್ತಾ ಇದ್ರು. ಯಾವಾಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ನೇಮಕ ಆಯಿತು, ಆವಾಗ ಅತಿ ಹೆಚ್ಚು ಜನ ಡಿಕೆ ಶಿವಕುಮಾರ್ ಮನೆಗೆ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಡಿಕೆ ಶಿವಕುಮಾರ್ ಮನೆಯನ್ನ. ನೀವೀಗ ಸಾಕಷ್ಟು ಜನ ಕಾರ್ಯಕರ್ತರು ಇರ್ಬೋದು, ಅದೇ
ಅದೇ ರೀತಿಯಾಗಿ ಪಕ್ಷದ ಮುಖಂಡರು, ಕನಕಪುರ ಭಾಗದ ಮುಖಂಡರು ಇರ್ಬೋದು ಅಥವಾ ಕ್ಷೇತ್ರದ ಮತದಾರರು ಇರ್ಬೋದು, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಸಕರು ಇರ್ಬೋದು, ಮಾಜಿ ಸಚಿವರುಗಳು ಕೂಡ ಈ ಒಂದು ಸದಾಶಿವನಗರದಲ್ಲಿ ಇರತಕ್ಕಂಥ ಕೆಂಕೇರಿಯ ನಿವಾಸ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾ ಇದ್ದಾರೆ. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ಗೆ ಒಂದಿಷ್ಟು ಜನ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ರೆ, ಶಾಸಕರು ಕೂಡ ಅಭಿನಂದನೆ ಸಲ್ಲಿಸಿ ಇಲ್ಲಿ ಈ ಅಭಿನಂದನೆ ಸಲ್ಲಿಸಿ ಅದಾದ ಬಳಿಕ ಅವರಿಗೆ ಒಂದು ಈಗ ಕಂಗ್ರ್ಯಾಚುಲೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೆಪದಲ್ಲಿ ಶಾಸಕರಾದರೆ ಅವರಿಗೆ ಇಲ್ಲಿ ಒಂದು ಶಾಸಕ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡೋದು ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಈ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಈ ಮೂಲಕವಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ 2 ಬೇಡಿಕೆ ಇದೆ. ಒಂದು DCM ಮಾಡಬೇಕು ಅಂತ ಬೇಡಿಕೆ, ಅದೇ ರೀತಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ಅವರು ಆಕಾಂಕ್ಷಿತರಾಗಿದ್ದು. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರನ್ನ ಈಗ ಸಾರಿಗೆ ಸಚಿವರನ್ನಾಗಿ ಮಾಡಲಾಯಿತು. ಆದರೆ ಈಗ ನಾವು ಬೆಂಗಳೂರು ಅಭಿವೃದ್ಧಿ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ದಶಾವಳಿಗಳಲ್ಲಿ ಸಾಕಷ್ಟು ಜನ ಶಾಸಕರು ಕೂಡ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಮೂಲಕವಾಗಿ ಬೆಳಗ್ಗೆಯಿಂದಲೂ ಕೂಡ ನೋಡ್ಬೋದು ನಾವು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬಂದಿದ್ದರು. ಅದೇ ರೀತಿಯಾಗಿ MB ಪಾಟೀಲ್ ಅವರು ಕೂಡ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ರು. ಒಟ್ಟಾರಾಗಿ ಡಿ ಕೆ ಶಿವಕುಮಾರ್ ಪವರ್ ಸೆಂಟರ್, ಡಿ ಕೆ ಶಿವಕುಮಾರ್ ನಿವಾಸ ಪವರ್ ಸೆಂಟರ್ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ಮಾಜಿ ಸಚಿವರುಗಳು ಕೂಡ ಡಿ ಕೆ ಶಿವಕುಮಾರ್ನ ಭೇಟಿ ಆಗ್ತಾರೆ. 2-3 ರೀತಿಯಾಗಿ ಬೇಡಿಕೆ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗ್ಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ DCM ಹುದ್ದೆಗಳಿಗೆ ಬೇಡಿಕೆ ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಪ್ರಭಾವಿ ಖಾತೆಗಳು ಕೂಡ ಮಾಜಿ ಸಚಿವರುಗಳು ಬೇಡಿಕೆ ಇಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊದಲ ಬಾರಿ ಶಾಸಕರು ಇರ್ಬೋದು, 2-3 ಬಾರಿ ಗೆದ್ದವರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಮೈಸೂರು ಭಾಗದ ನಿಯೋಗ ಬಂದಿತ್ತು, ಚಾಮರಾಜ ಶಾಸಕ ಹರೀಶ್ ಗೌಡರು ಬಂದಿದ್ದರು. ಅದೇ ರೀತಿಯಾಗಿ ಇಲ್ಲಿ ಚಾಮರಾಜನಗರ ಜಿಲ್ಲೆಯ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ್ ಕೂಡ ಬಂದಿದ್ದು, ಮೊದಲ ಬಾರಿ ಶಾಸಕರಾದವರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನೋದನ್ನು ಮನವಿ ಮಾಡಿಕೊಂಡಿದ್ರು. ಹಾಗೆ ಶಿವಲಿಂಗೇಗೌಡರು, ಆನೇಕಲ್ ಶಿವಣ್ಣ ಸೇರಿದಂತೆ, ವಿಜಯಾನಂದ ಕಾಶ್ಯಪ್ರವರು ಸೇರಿದಂತೆ ಹಲವಾರು ಜನ ಇವತ್ತು ಡಿ ಕೆ ಶಿವಕುಮಾರ್ನ ಭೇಟಿಯಾಗಿದ್ದಾರೆ. ರೂಪಾ ಶಶಿಧರ್ ಕೂಡ ಭೇಟಿಯಾಗಿದ್ದಾರೆ. KH ಮುನಿಯಪ್ಪ ಅವರು ಕೂಡ ಭೇಟಿಯಾಗಿದ್ದಾರೆ. KH ಮುನಿಯಪ್ಪ ಬೇಡಿಕೆ ಅಂತ ಹೇಳಿದ್ರೆ, ಒಂದು KH ಮುನಿಯಪ್ಪ ಅವರು DCM ಮಾಡಬೇಕು ಅಂತ ಹೇಳಿ ಪ್ರಭಾವಿ ಖಾತೆ ಬೇಕು ಅಂತ, ತನ್ನ ಮಗಳನ್ನು ಕೂಡ ಮಹಿಳಾ ಕೋಟದಲ್ಲಿ ಪರಿಗಣಿಸುವಂತೆ ತಮ್ಮ ಮನೆಗೆ 2 ಒಂದು ಸ್ಥಾನವನ್ನು ಕೂಡ ಕೊಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೈಕಮಾಂಡ್, ಯಾಕಂದರೆ ಡಿ ಕೆ ಶಿವಕುಮಾರ್ ಇವರೆಲ್ಲರ ಅಹವಾಲುಗಳನ್ನ ತೆಗೆದುಕೊಂಡು ದೆಹಲಿಗೆ ಹೋಗೋರಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಸಿದ್ದರಾಮಯ್ಯನವರು ಕೊಟ್ಟಂಥ ಲಿಸ್ಟು, ಡಿ ಕೆ ಶಿವಕುಮಾರ್ ಕೊಟ್ಟಂಥ ಲಿಸ್ಟು, ಹೈಕಮಾಂಡ್ ಕೊಟ್ಟಂಥ ಲಿಸ್ಟು ಎಲ್ಲವನ್ನೂ ಕೂಡ ಪರಿಗಣಿಸಿ 33 ಜನಕ್ಕೆ ಮಾತ್ರ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ. ಹೀಗಾಗಿ ಯಾರನ್ನೆಲ್ಲ ಪರಿಗಣಿಸ್ತಾರೆ, ಯಾರನ್ನೆಲ್ಲ ಪರಿಗಣಿಸ್ತಿಲ್ಲ ಅಂತೇಳಿ ಹೈಕಮಾಂಡ್ ಭೇಟಿ ಬಳಿಕ ಗೊತ್ತಾಗುತ್ತೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.